ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತಪ್ಪು ಮಾಡಿ ನೋವು ಅನುಭವಿಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದರೆ ತಪ್ಪೇ ಮಾಡದೆ ಅನುಭವಿಸೋ ನೋವು ನರಕ ಯಾತನೆಗಿಂತಲೂ ಕಠೋರವಾಗಿರುತ್ತೆ. ಬಂಗಾರವನ್ನ ಎಷ್ಟು ಚೂರು ಚೂರು ಮಾಡಿದ್ರೂ ಅದಕ್ಕಿರೋ ಬೆಲೆ ಕಡಿಮೆ ಆಗೋದಿಲ್ಲ. ಹಾಗೆ ಒಳ್ಳೆತನದಿಂದ ಸಂಪಾದಿಸಿದ ಗೌರವ ಯಾವತ್ತೂ ಕಡಿಮೆ ಆಗೋದಿಲ್ಲ. ಕಷ್ಟದಲ್ಲಿ ಸಹಾಯ ಮಾಡುವ ಸಾಮಾನ್ಯ ಮನುಷ್ಯ ದೇವರಿಗಿಂತ ಶ್ರೇಷ್ಠವಂತೆ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗ್ತದೆ. ಕೆಲವು ನೋವುಗಳು ನಮ್ಮನ್ನು ಪಂಜರದ ಹಕ್ಕಿಯಂತೆ ಮಾಡಿಬಿಟ್ಟಿರ್ತವೆ. ಯಾರಿಗೂ ಹೇಳುವುದಕ್ಕಾಗೋದಿಲ್ಲ, ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗೋದಿಲ್ಲ. ಜೀವನ ಕಲಿಸಿದ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸುವ ಹುಚ್ಚು ಸಾಹಸಕ್ಕೆ ಕೈ ಹಾಕಬಾರ್ದು. ನಮ್ಮ ಅಮೂಲ್ಯವಾದ ಸಮಯ ವ್ಯರ್ಥ ಆಗುತ್ತೆ ಹೊರತು ಅವರ ನಡವಳಿಕೆ ಒಂಚೂರು ಬದಲಾಗಲ್ಲ. ಯಾರನ್ನು ಅತಿಯಾಗಿ ತಿದ್ದಲು ಹೋಗಬೇಡಿ. ಯಾಕಂದ್ರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿಯುತ್ತದೆ. ನನಗೆ ನಾನೇ ಬದುಕಿದ್ರೆ 10 ರೂಪಾಯಿ ಸಾಕು. ಬೇರೆಯವರನ್ನ ನೋಡಿ ಬದುಕಬೇಕಿದ್ರೆ ಕೋಟಿದ್ರೂ ಸಾಕಾಗಲ್ಲ. ಬದುಕು ಎಷ್ಟೇ ಕಷ್ಟವೆನಿಸಿದ್ರೂ ನಿನ್ನವರಿಗೆ ತಿಳಿಸದೆ ಸಾಗುತ್ತಿರು. ನಂಬಿದವರೆಲ್ಲ ನಮ್ಮವರಾಗಲ್ಲ. ಈ ಭೂಮಿಗೆ ನಾವು ಬರಿಗೈಯಿಂದ ಬಂದಿದ್ದೇವೆ, ಬರಿಗೈಯಿಂದಲೇ ಹೋಗ್ತೇವೆ. ಇಲ್ಲಿರುವ ಮನೆ, ಆಸ್ತಿ, ಅಂತಸ್ತು ಯಾವುದು ನಮ್ಮದಲ್ಲ. ನಾವೆಲ್ಲರೂ ಈ ಜಗತ್ತೆಂಬ ಧರ್ಮಶಾಲೆಯಲ್ಲಿ ಕೆಲ ದಿನಗಳ ಕಾಲ ಉಳಿಯಲು ಬಂದಿರುವ ಪ್ರವಾಸಿಗರು ಅಷ್ಟೇ. ಪದೇ ಪದೇ ನನ್ನನ್ನು ಅಳುವಂತೆ ಮಾಡಬೇಡ. ಅಳಲು ನನಗೆ ಹೆಗಲು ಇಲ್ಲ, ಕಣ್ಣೀರು ಒರೆಸುವ ಕೈಗಳು ಮೊದಲೇ ಇಲ್ಲ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು, ಆದರೆ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯನಾಗಲೇ ಇಲ್ಲ. ನಾವು ಯಾವ ದೀಪವೂ ಆರಬಾರದೆಂದು ನಮ್ಮ ಕೈಗಳನ್ನು ಅಡ್ಡ ಇಟ್ಟು ರಕ್ಷಣೆ ಮಾಡ್ತೇವೋ, ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನು ಸುಡ್ತದೆ. ಕೆಲವು ಜನರು ಕೂಡ ಅದೇ ತರ. ನಾವು ಅವರ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸ್ತಾರೆ. ಶರೀರಕ್ಕೆ ಬಿದ್ದ ಕೊಡಲಿಯ ಏಟಿಗಿಂತ ವ್ಯಕ್ತಿಯ ಮಾತಿನ ಏಟು ಬಹಳ ನೋವು ನೀಡ್ತದೆ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರೋದಿಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜನೂ ಆಗಿರೋಲ್ಲ. ಪರಿಸ್ಥಿತಿ ತಕ್ಕಂತೆ ಎಲ್ಲ ಬದಲಾಗ್ತಿರ್ತದೆ. ಇವತ್ತು ನೀನೇ ಎಲ್ಲ ಅನ್ನೋರು, ನಾಳೆ ನೀನು ಯಾರು ಅನ್ನೋ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಯಾರನ್ನು ಅತಿಯಾಗಿ ನಂಬೇಡ. ನಂಬಿ ನೋವು ಅನುಭವಿಸೋದು ಬೇಡ. ನಂಬಿಕೆ ಇಟ್ಟ ಹೃದಯವನ್ನು ನೋಯಿಸಬೇಡ. ಪ್ರೀತಿ ಕೊಟ್ಟ ಮನಸ್ಸನ್ನು ಮರಿಬೇಡ. ಹಣದಿಂದ ಎಲ್ಲವೂ ಸಿಗ್ಬೋದು, ಆದರೆ ಸತ್ಯವಾದ ಸಂಬಂಧ ಸಿಗುವುದಿಲ್ಲ. ಅವುಗಳ ಮೌಲ್ಯವನ್ನು ಅರಿತವನೇ ಜೀವನವನ್ನು ಗೆಲ್ತಾನೆ. ನಗುತ್ತಾ ಕಳೆದುಕೊಳ್ಳುವುದಕ್ಕೂ ಕಳೆದುಕೊಂಡು ನಗುವುದಕ್ಕೂ ತುಂಬಾ ಧೈರ್ಯ ಬೇಕು. ನಗುತ್ತಾ ಮುಂದೆ ನಡೆ. ಸಮಸ್ಯೆಗಳು ಕೂಡ ನಿನ್ನ ಮುಂದೆ ತಲೆಬಾಗ್ತವೆ. ನೋವು ನಲಿವಿಗೂ ಸಿದ್ಧವಾಗಿರಬೇಕು. ಯಾವಾಗ ಏನು ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.